ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಿತ ಪುಟ, ನೀನು ಇಲ್ಲಿಗೆ ಬಂದಿದ್ಯಾ? ಸ್ಕೂಲ್ ಮುಗಿತಾ ಪುಟ? ನಾನು ಬದುಕಿರೋವಾಗ ಯಾವಾಗ 4 ಗಂಟೆ ಆಗುತ್ತೋ ಅಂತ ಮನೇಲಿ ಕಾಯ್ತಾ ಇರ್ತಿದ್ದೆ ನಿನ್ನ ನೋಡಬೇಕು ಅಂತ. ನಿನ್ನ ಸ್ಕೂಲ್ ಬಸ್ ಬರ್ತಿದ್ದಾಗೆ ನಿನ್ನ ಮುದ್ದು ಮಾಡಿ ನಿನ್ನ ಸ್ಕೂಲ್ ಬ್ಯಾಗು ಟಿಫಿನ್ ಬ್ಯಾಗ್ ಎಲ್ಲ ತಗೊಂಡು ಬರ್ತಿದ್ದೆ. ಆದರೆ ಈಗ ನೋಡು, ಅರೆ ಪುಟ್ಟ, ಹೇಗಿದ್ಯಾ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನೇ ಕರ್ಕೊಂಡು ಬಂದೆ. ಸ್ಕೂಲ್ ಬಸ್ ಬಂದಿಲ್ಲ ಅಂತ ಮೆಸೇಜ್ ಬಂದಿತ್ತು, ಸೊ ಅದಕ್ಕೆ ಕರ್ಕೊಂಡು ಬಂದೆ. ಪುಟ್ಟಿ, ನಾನು ನಿನಗೆ ನೆನಪಿದ್ದೀನಾ? ಒಂದು ನಿಮಿಷ, ನಂಗೆ ಕೆಲಸ ಇದೆ. ಪುಟ್ಟಿ, ನಾನು ಹಿಂಗೆ ಆಮೇಲೆ ಸಿಗ್ತೀನಿ. ತಾತಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ನಿಮ್ಮ ಸ್ಕೂಲ್ ಹತ್ರ ಬರೋದು ಸ್ವಲ್ಪ ಲೇಟ್ ಆಯ್ತು. ಸಾರಿ. ಹಸ್ವಾಗ್ತಿದ್ಯಾ? ಸರಿ, ತಿನ್ನಕ್ಕೇನಾದ್ರು ತರ್ತೀನಿ. ಹಾ ಮಾಮ್. ಹಾ, ಹಿತನ್ ಪಿಕಪ್ ಮಾಡಿದೆ. ಡಾಕ್ಟರ್ ಬಂದ್ರಾ? ಡ್ಯಾಡಿ ಹೇಗಿದ್ದಾರೆ? ಮಗು ಹತ್ರ ಇದೆಲ್ಲ ಯಾಕೆ? ನಂಗೂ ತುಂಬಾ ಹಸುವಾಗಿದೆ ಪ್ರಾಣಿ. ಅವ್ಳಿಗೇನೋ ಏನು ತಿನ್ನಿಲ್ಲ ಅಂದ್ರೆ ನಡೆಯುತ್ತೆ, ನನಗೆ ಹಾಗಲ್ಲಪ್ಪ, ಸೊಣ ಆಗ್ಬಿಡ್ತೀನಿ ನಾನು. ಲೇ ದಮ್ಮು, ನಿನ್ ಬೇಕಿದ್ರೆ ಬೇರೆ ತಗೊಳ್ಳೆ. ಸುಮ್ಮನೆ ಆಫೀಸಲ್ಲಿ ಈ ರೀತಿ ಎಲ್ಲ ಮಾಡಿ ಮತ್ತೇನಾದ್ರು ಸಮಸ್ಯೆ ಆದರೆ ಏನೇ ಮಾಡ್ತೀಯಾ? ಏನ್ರಿ ಸಮಸ್ಯೆ ಆಗುತ್ತೆ? ಇದು ನಮ್ಮ ಆಫೀಸು, ಇಲ್ಲಿ ಈ ಥರ ಮಾಡಿದ್ರೇನೆ ನಮಗೆ ರೆಸ್ಪೆಕ್ಟ್ ಸಿಗೋದು, ಅರ್ಥ ಆಯ್ತಾ? ನನ್ನ ಕಣ್ಣಮ್ಮ, ನೆಮ್ಮದಿಯಾಗಿ ಒಂದು ತುತ್ತು ತಿನ್ನೋದು ಬಿಡಲ್ಲ ಈ ರಾಕ್ಷಸರು. ಏಯ್, ನನ್ ಕೈನೇ ಹಿಡಿತೀಯಾ? ಎಷ್ಟು ಧೈರ್ಯ ನಿನ್ಗೆ? ನನ್ನ ಧೈರ್ಯದ ವಿಷಯ ಆ ಕಡೆ ಇಡಿ. ಪಾಪ, ಆ ಚಿಕ್ಕ ಮಗುಗಿಷ್ಟು ತೊಂದರೆ ಕೊಡ್ತಿದ್ದೀರಲ್ಲ, ನಿಮಗೆ ಎಷ್ಟು ಧೈರ್ಯ? ಅಲ್ಲ, ಆ ಮಗು ತಿನ್ನೋಕ್ಕೂ ಬಿಡದೆ ಆ ಥರ ಆಟ ಆಡಿಸ್ತಿದ್ದೀರಲ್ಲ, ನಾಚಿಕೆ ಆಗದ ನಿಮ್ಗೆ? ಏಯ್, ಏನೇ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಅದು ನಮ್ಮನೆ ಮಗು, ನಾನ್ ಹೇಗಾದ್ರೂ ರೇಗಿಸ್ತೀನಿ. ಅದನ್ ಕೇಳಕ್ ನೀನ್ ಯಾವಳೆ? ನಮ್ಮನೆಯವರಾಗಿರ್ಲಿ ನಿಮ್ಮನೆಯವರಾಗಿರ್ಲಿ, ಮಕ್ಳಿಗೆ ತೊಂದರೆ ಕೊಡೋದ್ ನೋಡಿದ್ರೆ ನಾನ್ ಸುಮ್ನೆ ಇರಲ್ಲ. ಏನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ? ಆಫ್ಟರ್ ಆಲ್ ಒಬ್ಬ ಸಾಧಾರಣ ವರ್ಕರ್ ನೀನು. ಸಾಧಾರಣ ವರ್ಕರ್ ಆದ್ರೆ ಏನ್ ಮಾಡ್ತೀರಾ? ದೊಡ್ಡವರಾಗಿ ನೀವೇನ್ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೀನಲ್ಲ. ಏನಾಯ್ತು? ಶಾನ್ವಿ, ನೋಡೆ, ಇವಳು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾಳೆ. ಅಲ್ಲ, ಇವಳು ಹಿತ ನಮ್ಮನೆ ಹುಡುಗಿ, ಏನೋ ಒಂದ್ ಸ್ವಲ್ಪ ರೇಗ್ಸೋಣ ಅಂತ ಸ್ಯಾಂಡ್ವಿಚ್ ತಗೊಂಡಪ್ಪ, ಅಷ್ಟಕ್ಕೆ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ತಲೆ ಎಲ್ಲ ಮಾತಾಡ್ತಾ ಇದ್ದಾಳೆ ಇವಳು. ನಿಜ ಹೇಳಿ,
ನೀವ್ ರೇಗ್ಸೋದಕ್ಕೆ ಹೀಗೆಲ್ಲ ಮಾಡಿದ್ರ? ಪಾಪ ಆ ಮಗು ಸ್ಕೂಲಿಂದ ಬಂದು ಹಶ್ವಾಗಿರುತ್ತೆ. ತಮಾಷೆಗೂ ಹಾಗೆಲ್ಲ ಮಾಡ್ಬಾರ್ದಲ್ವಾ? ನೋಡ್ ಶಾನ್ವಿ, ಇವಳು ಹೇಗ್ ಮಾತಾಡ್ತಿದ್ದಾಳೆ. ಅಲ್ಲ ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ ಅಂತೆ? ನೀವ್ ಹಿತಾನ್ ಯಾಕೆ ರೇಗ್ಸಕ್ ಹೋದ್ರಿ? ಸರಿ, ಇದನ್ನೆಲ್ಲ ಇಲ್ಲಿಗೆ ಬಿಡಿ. ಸುಮ್ನೆ ಇರಿ, ಕಂಡಿದ್ದೀನಿ ನೀವೊಬ್ರು. ಛೀ! ಹಿತ, ನೀನ್ ತಿಂತಾ ಇರು. ಕಾರಲ್ಲಿ ನಿನ್ ಸ್ವೆಟರ್ ಇದೆಯಲ್ಲ, ನಾನ್ ತಗೊಂಡ್ ಬರ್ತೀನಿ. ಪ್ರಾಣಿ, ನೀವೇನೇ ಹೇಳಿ ನಮ್ಮ ಮಾಯನ ಹಿಂಗ್ ನೋಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಗುತ್ತಪ್ಪ. ಆಹಾ, ಅದೇನ್ ಗೊತ್ತು, ಅದೇನ್ ಗೈರತ್ತು. ಅಬ್ಬಬ್ಬಬ್ಬಬ್ಬಬ್ಬಾ, ಮಾಯಾ ಮಾಯಾ. ಪ್ರಾಣಿ, ಈ ಕೆಲವು ಕೆಲಸಗಳು ಕೆಲವರಿಗೆ ಅಂತ ಮಾತ್ರ ಸೀಮಿತವಾಗಿರುತ್ತೆ. ಹಾಗೇನೆ ನಮ್ಮ ಮಾಯಾ ಕೂಡ. ಆಫೀಸಿಗೆ ಮೊದ್ಲೆಲ್ಲ ಅಂಬಿಕಾನು ಬರೋಳು. ಅಬ್ಬಬ್ಬಬ್ಬಾ, ಅವಳು ನೋಡಿದ್ರೆ ಈ ಬಾಸ್ ಲೇಡಿ ಅನ್ನೋ ಫೀಲ್ ನನಗೆ ಆಗ್ತಿರ್ಲಿಲ್ಲ. ಛೀ, ಅದ್ ಯಾವಾಗ ನೋಡಿದ್ರು ಎಲ್ಲಾ ಕೆಲ್ಸದವ್ರ ಹತ್ರನು ಹೋಗಿ ಕಿಕಿ ಅಂತ ಕಿಸ್ಕೊಂಡು ಒಳ್ಳೆ ಈ ನೆಂಟ್ರಿಸ್ ಹತ್ರ ಮಾತಾಡ್ತಾರಲ್ಲ, ಹಂಗ್ ಮಾತಾಡೋಳು. ಆದ್ರೆ ನಮ್ಮ ಮಾಯನ ಆಟಿಟ್ಯೂಡ್ ನೋಡ್ರಿ. ಅಬ್ಬಬ್ಬಬ್ಬಾ. ಹೌದೌದು, ನಮ್ಮ ಮಾಯನ ಮುಖದಲ್ಲಿ ಲೇಡಿ ಬಾಸ್ ಕಳೆ ಎದ್ದು ಕಾಣಿಸ್ತಿದೆ. ಮಾಯಾ, ಇನ್ಮೇಲೆ ಇದನ್ನೆಲ್ಲ ನೀನೇ ನೋಡ್ಕೋತೀಯ ತಾನೆ? ನನಗಂತೂ ತುಂಬಾ ತುಂಬಾ ಖುಷಿ ಆಗ್ತಿದೆ ಮಾಯಾ. ನೀನು ಈ ಸಾಮ್ರಾಜ್ಯಕ್ಕೆ ಮಹಾರಾಣಿ ಅಂತ ಕೇಳಿದ್ರೇನೆ ನಾನು ಎಷ್ಟು ಎಕ್ಸೈಟ್ ಆಗ್ತಿದ್ದೀನಿ ಗೊತ್ತಾ? ಅಬ್ಬಬ್ಬಾ. ಮಾಯಾ, ನೀನು ನೋಡ್ತಾ ಇದ್ರೆ ನಮ್ಮಿಬ್ರಿಗೂ ತುಂಬಾ ಖುಷಿ ಆಗ್ತಿದೆ. ಶರತ್ ಇಲ್ಲದೆ ಇರುವಾಗ ಈ ಕಂಪ್ನಿನ ಮೇಂಟೈನ್ ಮಾಡೋದನ್ನ ನೋಡಿ ಮುಂಬರುವ ದಿನಗಳಲ್ಲಿ ಶರತ್ ನಿನ್ಗೆ ಎಲ್ಲಾ ಅಧಿಕಾರವನ್ನು ಕೊಡೋದ್ರೊಳಗೆ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಮಾಯಾ, ಶರತ್ನ ಇಂಪ್ರೆಸ್ ಮಾಡೋದಕ್ಕೆ ಇದೊಂದು ಒಳ್ಳೆ ಅವಕಾಶ ನಿನ್ ಹತ್ರ. ಅವನು ಕೆಲಸದ ವಿಷಯದಲ್ಲಿ ಈ ಮಹಾನ್ ಪ್ರಚಂಡ ಗೊತ್ತಾ? ಅವನಿಗೆ ಕಮಿಟೆಡ್ ಆಗಿ ತುಂಬಾ ಪ್ರೀತಿಯಿಂದ ಕೆಲಸ ಮಾಡೋರು ಅಂದ್ರೆ ತುಂಬಾ 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 ಇಷ್ಟ. ಅವನ್ ಇಲ್ದೇ ಇದ್ದಾಗ ನೀನೇನಾದ್ರೂ ಕಂಪನಿನ ಮೇಂಟೈನ್ ಮಾಡ್ಬಿಟ್ರೆ ಶರತ್ ನಿನ್ನ ಇಷ್ಟ ಪಡೋದಂತೂ ಗ್ಯಾರಂಟಿ. ಅಯ್ಯೋ, 100% ಗ್ಯಾರಂಟಿ ಅಂತೀನಿ. ನಾನಿವಾಗ ಆ ಅಂಬಿಕಾಗಿಂತ ಚೆನ್ನಾಗಿ ಕ್ಲೈಂಟ್ನ ಹ್ಯಾಂಡಲ್ ಮಾಡಿ ತೋರಿಸ್ಬಿಟ್ರೆ ಶರತ್ ಖಂಡಿತ ನನ್ನ ಇಷ್ಟಪಡ್ತಾನೆ. ದಾಟ್ಸ್ ಫಾರ್ ಶೋರ್. ಅಷ್ಟಾದ್ರೆ ಎಲ್ರು ನಮ್ ಶರತ್ ಮಾಯನ್ ಬಗ್ಗೆನೇ ಮಾತಾಡ್ಕೋತಾರೆ. ಖಂಡಿತವಾಗ್ಲೂ ನಾನ್ ಮಾಡೋ ಕೆಲ್ಸದ ಬಗ್ಗೆ ಶರತ್ ಪ್ರೌಡ್ ಫೀಲ್ ಮಾಡ್ಕೊಳ್ಳೋ ಹಾಗಾಗತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಆದ್ರೂ ಆ ದುರ್ಗಾ ತುಂಬಾ ಜಾಣೆ ಬಿಡು. ಈಗ ನೋಡ್ದ್ಯಾ, ಆ ದುರ್ಗಾ ಪೇಪರ್ ಕಪ್ ಬಗ್ಗೆ ಹೇಳಿದ್ಮೇಲೆ ಶರತ್ ಸರ್ ಕೂಡ ಆ ಸಿರಾಮಿಕ್ ಕಪ್ ಇಟ್ಟು ಆ ಪೇಪರ್ ಕಪ್ ನಲ್ಲೇ ಟೀ ಕುಡಿದ್ಬಿಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.